ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ತೋರಿಸ್ತಿರೋ ರೆಸಿಪಿ ಯಾವುದಂದ್ರೆ ತುಂಬಾ ರುಚಿಯಾದ, ಎಲ್ರಿಗೂ ಇಷ್ಟ ಆಗೋ ಪಾರಂಪರಿಕ ತಿನಿಸಾದ ಕಜ್ಜಾಯನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಾನಿವತ್ತು ಅದನ್ನ ತುಂಬಾ ಸಿಂಪಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ, ಬನ್ನಿ. ಹಾಗೇನೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತಾ ಕಜ್ಜಾಯ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಕಜ್ಜಾಯ ಮಾಡೋ ಅಕ್ಕಿನೇ ಮಾಲಿಂದ ತಗೊಂಡ್ ಬಂದಿದ್ದೆ. ಕಜ್ಜಾಯ ಅಕ್ಕಿ ಅಂತಾನೆ ಸಿಗುತ್ತೆ ಫ್ರೆಂಡ್ಸ್. ಇದು ಸಿಗ್ಲಿಲ್ಲ ಅಂದ್ರೆ ದೋಸೆ ಅಕ್ಕಿನೋ ಇಲ್ಲ ಡಿಪೋ ಅಕ್ಕಿನೋ ಯಾವ್ದಾದ್ರು ಯೂಸ್ ಮಾಡ್ಬೋದು. ನಾನಿಲ್ಲಿ 2 ಪಾವಷ್ಟು ಅಕ್ಕಿನ ತಗೊಂಡಿದ್ದೀನಿ ಫ್ರೆಂಡ್ಸ್. ಕಜ್ಜಾಯ ಮಾಡೋಕ್ಕೆ ಮೆಜರ್ಮೆಂಟ್ ತುಂಬಾನೇ ಮುಖ್ಯ. ಅದಕ್ಕೆ ನಾನು ಹೇಳೋ ಅಳತೆಯಲ್ಲಿ ನೀವು ಅಳತೆ ಮಾಡ್ಕೊಳ್ಳಿ. ನೋಡಿ, ಕಜ್ಜಾಯ ಮಾಡೋಕ್ಕೆ ಈ ತರ ಸ್ವಲ್ಪ ಕೆಂಪಗಿರುತ್ತೆ. ಇವಾಗ ಇದನ್ನ 3 ರಿಂದ 4 ಸಲ ಚೆನ್ನಾಗಿ ತೊಳ್ಕೋಬೇಕು. ಚೆನ್ನಾಗಿ ತೊಳೆದಿದ್ದಾದ್ಮೇಲೆ ಅಕ್ಕಿ ಮುಳುಗೋಷ್ಟು ನೀರ್ ಹಾಕಿ ನೆನೆಯಕ್ ಬಿಡ್ಬೇಕು ಫ್ರೆಂಡ್ಸ್. ಅಕ್ಕಿನ ನಾವಿಲ್ಲಿ 2 ದಿನಗಳ ಕಾಲ ನೆನೆಸ್ಬೇಕಾಗುತ್ತೆ. ಅಂದ್ರೆ ಇವತ್ತು ಬೆಳಿಗ್ಗೆ ನಾನು ನೆನೆಯಕ್ ಇಟ್ರೆ ಇವತ್ತು ಪೂರ್ತಿ ನೆನಿಬೇಕು, ಹಾಗೇನೆ ನಾಳೆ ಪೂರ್ತಿನೂ ನೆನಿಬೇಕು. ನಾವು ನಾಡಿದ್ದು ಬೆಳಿಗ್ಗೆ ಕಜ್ಜಾಯದ ಹಿಟ್ಟನ್ನ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಅದೇ ರೀತಿ ಬೆಳಿಗ್ಗೆ ಮತ್ತೆ ಸಂಜೆ 2 ಟೈಮ್ ಅಕ್ಕಿನ ಚೆನ್ನಾಗಿ ತೊಳೆದು ನೀರನ್ನ ಬದಲಾಯಿಸ್ತಿರ್ಬೇಕು ಫ್ರೆಂಡ್ಸ್. ಇಲ್ಲಾಂದ್ರೆ ಅಕ್ಕಿ ಹುಳಿ ಬಂದ್ಬಿಡುತ್ತೆ, ಕಜ್ಜಾಯದ ಹದ ಚೆನ್ನಾಗಿ ಬರಲ್ಲ. ಹಾಗಾಗಿ ನಾವು ನೆನ್ಪಿಟ್ಕೊಂಡು ನೀರನ್ನ ದಿನಕ್ಕೆ 2 ಸಲ ಬದಲಾಯಿಸ್ಲೇಬೇಕು ಫ್ರೆಂಡ್ಸ್. ನಾನಿಲ್ಲಿ 2 ದಿನ ಅಕ್ಕಿನ ನೆನ್ಸಿದೀನಿ, ಹಾಗೇನೆ ದಿನಕ್ಕೆ 2 ಸಲ ನೀರನ್ನ ಚೇಂಜ್ ಮಾಡಿದೀನಿ. ಇವಾಗ ಚೆನ್ನಾಗಿ ನೆಂದಿರೋ ಅಕ್ಕಿನ ಒಂದ್ ಜರಡಿಗೆ ಹಾಕಿ ಒಂದ್ ಅರ್ಧ ಗಂಟೆ ನೀರು ಸಂಪೂರ್ಣವಾಗಿ ಇಳಿಯೋಕ್ ಬಿಡೋಣ ಫ್ರೆಂಡ್ಸ್. ಅರ್ಧ ಗಂಟೆ ಆದ್ಮೇಲೆ ನೆರಳಲ್ಲಿ ಒಂದ್ ಕ್ಲೀನ್ ಆಗಿರೋ ಕಾಟನ್ ಬಟ್ಟೆ ಹಾಸ್ಕೊಂಡು ಅದ್ರ ಮೇಲೆ ಅಕ್ಕಿನ ಹಾರಕ್ ಬಿಡೋಣ. ಅಕ್ಕಿನಲ್ಲಿರೋ ನೀರು ಇಂಗ್ಲಿ ಅಂತ ನಾವು ಈ ತರ ಬಟ್ಟೆ ಮೇಲೆ ಹಾಕೋಬೇಕು. 1 ಗಂಟೆನಲ್ಲೇ ನೀರೆಲ್ಲ ಆರೋಗ್ಬಿಡುತ್ತೆ. ನೋಡಿದ್ರೆ ಅಕ್ಕಿ ಒಣಗಿರೋ ತರ ಬಿಡಿಬಿಡಿಯಾಗಿರ್ಬೇಕು, ಆದ್ರೆ ಮುಟ್ಟಿದ್ರೆ ಅಕ್ಕಿನಲ್ಲಿ ಹಸಿ ಇನ್ನೂ ಇದೆ ಅಂತ ನಮ್ಗೆ ಗೊತ್ತಾಗ್ಬೇಕು. ಆ ತರ ಆರಿದ್ರೆ ಸಾಕು. ಬಿಸಿಲಲ್ಲಿ ಒಣಗಿಸ್ಬೇಡಿ, ಜಾಸ್ತಿ ಒಣಗಿಸ್ಬಿಟ್ರೆ ಕಜ್ಜಾಯ ಗಟ್ಟಿ ಬಂದ್ಬಿಡುತ್ತೆ. ಹಾಗಾಗಿ ನೆರಳಲ್ಲಿ 1 ರಿಂದ 2 ಗಂಟೆ ಕಾಲ ಒಣಗಿಸ್ಕೊಂಡ್ರೆ ಸಾಕು. ನೋಡಿ, ಇಲ್ಲಿ ಅಕ್ಕಿ ಒಣಗಿರೋ ತರ ಕಾಣ್ತಾ ಇದೆ, ಆದ್ರೆ ನಾನು ಮುಟ್ಟಿದ್ರೆ ಹಸಿ ಹಸಿ ಹಂಗೆ ಇದೆ ಅಕ್ಕಿನಲ್ಲಿ. ಈ ತರ ಈ ಹದಕ್ಕೆ ಒಣಗಿದ್ರೆ ಸಾಕು. ನೋಡಿ ಬಿಡಿಬಿಡಿಯಾಗಿ ಯಾವ ರೀತಿ ಬರ್ತಾ ಇದೆ ಅಕ್ಕಿ ಅಂತ. ಇವಾಗ ಅದು ಮುಟ್ಟಿದ್ರೆ ಹಸಿ ಹಂಗೆ ಇತ್ತು. ಇವಾಗ ಇದನ್ನ ಒಂದ್ ಮಿಕ್ಸಿ ಜಾರ್ ಹಾಕೊಂಡು ಚೆನ್ನಾಗಿ ಪುಡಿ ಮಾಡ್ಕೋಬೇಕು. ಹೆಂಗೆ ಅಂದ್ರೆ ನಾಮು ತರ ತುಂಬಾ ನೈಸಾಗಿ ಪೌಡರ್ ಮಾಡ್ಕೋಬೇಕು. ಕಜ್ಜಾಯದ ಹಿಟ್ಟು ಮಾಡ್ಕೋಬೇಕಾದ್ರೆ ಅದಕ್ಕೆ ಅಕ್ಕಿ ಕಾಳು ಸಿಗದೆ ಇರೋ ತರ ತುಂಬಾ ಫೈನ್ ಪೌಡರ್ ಮಾಡ್ಕೋಬೇಕು ಫ್ರೆಂಡ್ಸ್. ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಪೌಡರ್ ಮಾಡ್ಕೊಳ್ಳಿ. ನಂತರ ಅದನ್ನ ಜರಡಿ ಮಾಡ್ಕೊಂಡು ಇಟ್ಕೊಳ್ಳೋಣ. ನಾನಿಲ್ಲಿ 2 ಪಾವ್ ಅಕ್ಕಿ ಇರೋದ್ರಿಂದ ಮನೇಲೆ ಮಿಕ್ಸಿ ಮಾಡ್ಕೊಳ್ತಿದ್ದೀನಿ. ನೀವೇನಾದ್ರೂ 1 kg 2 kg ಅಷ್ಟು ಜಾಸ್ತಿ ಮಾಡ್ಕೋತೀರಾ ಅಂದ್ರೆ ಮಿಲ್ಲಲ್ಲಿ ಕಜ್ಜಾಯದ ಹದಕ್ಕೆ ಪುಡಿ ಮಾಡ್ಕೊಡಿ ಅಂದ್ರೆ ಮಾಡ್ಕೊಡ್ತಾರೆ. ಅದನ್ನೇ ಮನೇಲಿ ಬಂದು ಜರಡಿ ಮಾಡ್ಕೊಳ್ಳಿ. ನೋಡಿ, ಈ ತರ ಇರೋ ಅಕ್ಕಿನೆಲ್ಲಾನು ಮಿಕ್ಸಿ ಜಾರ್ಗೆ ಹಾಕೊಂಡು ನಾಮದ ಹದಕ್ಕೆ ಎಲ್ಲಾನು ಪೌಡರ್ ಮಾಡಿ ಜರಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇವಾಗ ನಾನು ಬೆಲ್ಲದ ಪಾಕ ಮಾಡ್ಕೊಳ್ಳೋವರ್ಗುನು ಹಿಟ್ಟು ಆರದೇ ಇರೋ ತರ ಚೆನ್ನಾಗಿ ಪ್ರೆಸ್ ಮಾಡಿ ಮುಚ್ಚಿಡ್ತಾ ಇದ್ದೀನಿ. ಪುಡಿನ ಆರಕ್ ಬಿಡ್ಬೇಡಿ ಫ್ರೆಂಡ್ಸ್, ಹಸಿದಾಗ್ಲೇ ಪಾಕ ತೆಗಿಬೇಕು. ಪೌಡರ್ ಮಾಡಿದ್ದೀನಲ್ಲ, ನಾಳೆ ಏನಾದ್ರು ಮಾಡ್ಕೊಳ್ಳೋಣ ಅನ್ನಂಗಿಲ್ಲ. ಹಿಟ್ಟು ಹಸಿದಾಗ್ಲೇ ಪಾಕ ತೆಗಿಬೇಕು ಫ್ರೆಂಡ್ಸ್. ಹಿಟ್ಟೇನಾದ್ರು ಡ್ರೈ ಆದ್ಮೇಲೆ ನೀವು ಪಾಕ ಮಾಡ್ತೀನಿ ಅಂದ್ರೆ ಕಜ್ಜಾಯ ಗಟ್ಟಿ ಆಗ್ಬಿಡುತ್ತೆ, ಸಾಫ್ಟ್ ಬರಲ್ಲ. ನಾನಿಲ್ಲಿ ಚೆನ್ನಾಗಿ ಪ್ರೆಸ್ ಮಾಡಿ ಪ್ಲೇಟ್ ಮುಚ್ಚಿ ಆರದೇ ಇರೋ ತರ ಬಟ್ಟೆನ ಮುಚ್ಚಿಡ್ತಾ ಇದ್ದೀನಿ. ನಾನಿಲ್ಲಿ ಅರ್ಧ ಹೋಳಷ್ಟು ಕೊಬ್ಬರಿ ತುರಿ ತಗೊಂಡಿದ್ದೀನಿ. ಕಾಯಿನೂ ಹಾಕ್ಬೋದು, ಆದ್ರೆ ಜಾಸ್ತಿ ದಿನ ಇಡಕ್ಕಾಗಲ್ಲ, ಮುಗ್ ಬಂದ್ಬಿಡುತ್ತೆ ಅಂತ ನಾನಿಲ್ಲಿ ಕೊಬ್ಬರಿ ತುರಿ ಹಾಕೊಳ್ತಾ ಇದ್ದೀನಿ. ಅದೇ ರೀತಿ 2 ಸ್ಪೂನ್ ಅಷ್ಟು ಏಲಕ್ಕಿ ಪುಡಿ ತಗೊಂಡಿದ್ದೀನಿ. ಏಲಕ್ಕಿನ 1 ಸ್ಪೂನ್ ಸಕ್ಕರೆಯಲ್ಲಿ ಹಾಕಿ ಪುಡಿ ಮಾಡಿದ್ರೆ ಚೆನ್ನಾಗಿ ಪೌಡರ್ ಆಗುತ್ತೆ. ಆಮೇಲೆ 2 ಟೇಬಲ್ ಸ್ಪೂನ್ ಅಷ್ಟು ಬಿಳಿ ಎಳ್ಳು ತಗೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಗಸಗಸೆ ತಗೊಂಡಿದ್ದೀನಿ. ಇದನ್ನ ಸ್ವಲ್ಪ ಬಣ್ಣ ಬದಲಾಯಿಸೋ ಅಷ್ಟು ಹುರಿತಾ ಇದ್ದೀನಿ ಫ್ರೆಂಡ್ಸ್. ಇದು ಆಪ್ಷನಲ್, ನಿಮ್ಗೆ ಬೇಕು ಅಂದ್ರೆ ಇದನ್ನೆಲ್ಲ ಹಾಕೋಬಹುದು, ಇಲ್ಲಾಂದ್ರೆ ಬರೀ ಬೆಲ್ಲದ ಪಾಕನೆ ಮಾಡ್ಕೋಬಹುದು. ಇವಾಗ ಈ ಮಿಶ್ರಣನ ಎಲ್ಲಾನು ಒಂದು ಪ್ಲೇಟ್ಗೆ ಹಾಕಿಟ್ಕೊಂಡು ಪಾಕಕ್ಕೆ ಬೆಲ್ಲನ ರೆಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಬೆಲ್ಲನ ಯಾವ ಪ್ರಮಾಣದಲ್ಲಿ ತಗೋಬೇಕು ಅಂದ್ರೆ ನಾವು ಅಕ್ಕಿನ ಎಷ್ಟು ತಗೊಂಡಿರ್ತೀವೋ ಅಷ್ಟೇ ಅಳತೆಯಲ್ಲಿ ಬೆಲ್ಲನು ತಗೋಬೇಕು. ಅಂದ್ರೆ ಅಕ್ಕಿ ಮತ್ತೆ ಬೆಲ್ಲ 2 ಒಂದೇ ಸಮ ಪ್ರಮಾಣದಲ್ಲಿ ತಗೋಬೇಕು ಫ್ರೆಂಡ್ಸ್. ನಾನಿಲ್ಲಿ 2 ಪಾವ್ ಅಷ್ಟು ಅಕ್ಕಿ ತಗೊಂಡಿದ್ದೆ, ಹಾಗಾಗಿ ನಾನು 2 ಪಾವ್ ಅಷ್ಟು ಬೆಲ್ಲನ ತಗೊಳ್ತಾ ಇದ್ದೀನಿ. ಬೆಲ್ಲನ ಚೆನ್ನಾಗಿ ಕುಟ್ಕೊಂಡು 2 ಪಾವ್ ಅಷ್ಟು ಅಳತೆ ಮಾಡಿ ಇಲ್ಲಿ ಹಾಕೊಂಡಿದ್ದೀನಿ ಫ್ರೆಂಡ್ಸ್. ಅದೇ ರೀತಿ ಬೆಲ್ಲ ಕರ್ಗಕ್ಕೆ ನಾನಿಲ್ಲಿ 1/4 ಲೋಟಕ್ಕಿಂತ ಇನ್ನೂ ಕಡಿಮೆನೆ ನೀರ್ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಬೆಲ್ಲ ಚೆನ್ನಾಗಿ ಕರಗ್ಲಿ, ಮಿಕ್ಸ್ ಮಾಡ್ತಾನೆ ಇರಿ. ಅದೇ ತರ ಬೆಲ್ಲ ಸಂಪೂರ್ಣವಾಗಿ ಕರ್ಗಿದ್ಮೇಲೆ ಮತ್ತೊಂದು ಪಾತ್ರೆಗೆ ಸೋಸ್ಕೋಬೇಕು ಫ್ರೆಂಡ್ಸ್ ಇದನ್ನ, ಯಾಕೆಂದ್ರೆ ಅದರಲ್ಲಿ ಡಸ್ಟ್ ಎಲ್ಲ ಇರುತ್ತಲ್ಲ. ಹಾಗಾಗಿ ನಾನೀಗ ಇಲ್ಲಿ ಇನ್ನೊಂದು ಪಾತ್ರೆಗೆ ನಾನು ಸೋಸ್ಕೊಳ್ತಾ ಇದ್ದೀನಿ. ಆಮೇಲೆ ಕುದಿಯಕ್ಕೆ ಸ್ಟಾರ್ಟ್ ಆದ್ಮೇಲೆ ಕೊಬ್ಬರಿ ತುರಿ, ಎಳ್ಳು, ಗಸಗಸೆ, ಏಲಕ್ಕಿ ಪುಡಿ ಮಿಶ್ರಣ ಏನಿತ್ತು ಅದನ್ನ ಪಾಕಕ್ಕೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ
ಅಕ್ಕಿ ಹಿಟ್ಟು ಇವಾಗ ಯಾವ ಹದದಲ್ಲಿದೆ ಅಂತ ನೋಡಿ. ಇವಾಗ ಹಿಟ್ಟು ಪರ್ಫೆಕ್ಟ್ ಆಗಿ ಬಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದ್ರೆ, ಈ ತರ ಉಂಡೆ ಕಟ್ಟಿದಾಗ ಅದು ಚೆನ್ನಾಗಿ ಉಂಡೆ ಆಗಿ ಮುಟ್ಟಿದ್ರೆ ಈ ತರ ಒಡ್ಕೊಳ್ಳುತ್ತೆ. ಈ ತರ ಒಡ್ಕೊಳ್ತಿದೆ ಅಂತ ಅಂದ್ರೆ ಹಿಟ್ಟು ತುಂಬಾ ಪರ್ಫೆಕ್ಟ್ ಆಗಿ ಬಂದಿದೆ ಅಂತ. ಒಂದ್ 5 ನಿಮಿಷ ಹೈ ಫ್ಲೇಮ್ ಅಲ್ಲೇ ಕುದಿಸ್ಕೊಳ್ಳಿ, ಚೆನ್ನಾಗಿ ಪಾಕ ಬರ್ಲಿ. ಆಮೇಲೆ ಒಂದ್ ಪ್ಲೇಟ್ಗೆ ಸ್ವಲ್ಪ ನೀರ್ ಹಾಕೊಂಡು ಒಂದ್ ಸ್ಪೂನ್ ಇಂದ ಪಾಕ ತಗೊಂಡು ಆ ಪ್ಲೇಟ್ಗೆ ಹಾಕೊಳ್ಳಿ. ಅವಾಗ ಪಾಕ ನೀರಲ್ಲಿ ಬಿಟ್ಕೊಂಡ್ರೆ ಈ ತರ ಅಗ್ಲ ಆದ್ರೆ ನೀರಿನ ಜೊತೆ ಮಿಕ್ಸ್ ಆದ್ರೆ ಪಾಕ ಬಂದಿಲ್ಲ ಅಂತ ಅರ್ಥ. ಮತ್ತೆ ಒಂದ್ 2 ನಿಮಿಷ ಕುದಿಸ್ಕೊಂಡು ಮತ್ತೆ ಪ್ಲೇಟ್ಗೆ ಹಾಕೊಂಡು ಪಾಕ ಚೆಕ್ ಮಾಡ್ಕೊಳ್ಳಿ. ನೋಡಿ ಇವಾಗ ಪಾಕ ಕುದೀತಾ ಇದೆ, ಇವಾಗ ಚೆಕ್ ಮಾಡ್ಕೊಳ್ಳೋಣ. ಪಾಕ ಬಂದಿದೆ ಅಂತ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ, ಪಾಕ ನೀರಲ್ಲಿ ಮಿಕ್ಸ್ ಆಗಲ್ಲ, ಗಟ್ಟಿಯಾಗಿ ಒಂದೇ ಕಡೆ ಇರುತ್ತೆ. ಈ ತರ ಉಂಡೆ ಕಟ್ಟಿದ್ರೆ ಬಾಲ್ ತರ ಉಂಡೆ ಆದ್ರೆ ಪರ್ಫೆಕ್ಟ್ ಆಗಿ ಪಾಕ ಬಂದಿದೆ ಅಂತ ಅರ್ಥ. ನೋಡಿ ಈ ತರ ಉಂಡೆ ಆಗಿ ಬಾಲ್ ತರ ಆಗುತ್ತೆ. ಇವಾಗ ಉರಿನ ಸಣ್ಣ ಮಾಡ್ಕೊಂಡು ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಒಬ್ರು ತಿರುತ್ತಾ ಇದ್ರೆ ಇನ್ನೊಬ್ರು ಅಕ್ಕಿ ಹಿಟ್ಟು ಹಾಕಿದ್ರೆ ಚೆನ್ನಾಗಿ ಗಂಟಾಗದಂತೆ ಮಿಕ್ಸ್ ಮಾಡ್ಕೋಬಹುದು. ಒಬ್ರೇ ಮಾಡ್ತಿದ್ದೀರಾ ಅಂದ್ರೆ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ಹಿಟ್ಟು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. 2 ಪಾವ್ ಅಕ್ಕಿ 2 ಪಾವ್ ಬೆಲ್ಲಕ್ಕೆ ಈ ಪಾಕ ಪರ್ಫೆಕ್ಟ್ ಆಗಿ ಬರುತ್ತೆ. ಅತಿ ಗಟ್ಟಿಯಾಗಿ ಮಾಡ್ಕೋಬೇಡಿ. ಒಂದ್ ವೇಳೆ ಅಕ್ಕಿ ಹಿಟ್ಟು ಉಳ್ಕೊಂಡ್ರು ಪರವಾಗಿಲ್ಲ, ವೇಸ್ಟ್ ಆಗುತ್ತೆ ಅಂತ ಎಲ್ಲಾನು ಒಂದೇ ಸಲ ಹಾಕೋಬೇಡಿ. ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಸ್ವಲ್ಪ ತೆಳುವಾಗೆ ಬರೋ ತರ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದ್ರೆ ತಣ್ಣಗಾದ್ಮೇಲೆ ಹಿಟ್ಟು ಮತ್ತೆ ಗಟ್ಟಿ ಆಗ್ಬಿಡುತ್ತೆ. ಅದಕ್ಕೆ ಇವಾಗ ಹಿಟ್ಟು ತೆಳ್ಳಗೆ ಮಾಡ್ಕೊಳ್ಳಿ. ನಾನಿಲ್ಲಿ ತೋರಿಸಿದೀನಲ್ಲ ಅದೇ ತರ ಇರ್ಲಿ. ಎಲ್ಲ ಮಿಕ್ಸ್ ಆದ್ಮೇಲೆ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ. ತುಪ್ಪ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹಾಕ್ತಾ ಇದ್ದೀನಿ. ನೋಡಿ ಇವಾಗ ಪರ್ಫೆಕ್ಟ್ ಆಗಿ ಕಜಾಯದ ಹಿಟ್ಟು ಬಂದಿದೆ. ಈ ಹದಕ್ಕೆ ನೀವು ಮಾಡ್ಕೊಳ್ಳಿ. ಇವಾಗ ಇದು ರೆಡಿ ಆಗಿದೆ. ಇದನ್ನ ನಾನು ಒಂದು ಬಾಕ್ಸ್ಗೆ ಸ್ವಲ್ಪ ಎಣ್ಣೆ ಬಿಟ್ಟು ಅದಕ್ಕೆ ಕಜಾಯದ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಒಳಗೆ ಇದ್ರೆ ಹಿಟ್ಟು ಚೆನ್ನಾಗಿ ಸಾಫ್ಟ್ ಆಗಿ ಬರುತ್ತೆ, ಕಲ್ಲಿನ ತರ ಗಟ್ಟಿ ಆಗಲ್ಲ. ಇವಾಗ ಇದನ್ನ ಮುಚ್ಚಿ ನಾನು ನೆಕ್ಸ್ಟ್ ಡೇ ಕಜಾಯನ ಮಾಡ್ಕೊಳ್ತೀನಿ. ಇದು ಒಂದಿನ ಚೆನ್ನಾಗಿ ಎಣ್ಣೆ ಒಳಗೆ ನೆನಿಲಿ, ಅವಾಗ ಕಜಾಯ ಬಂತರ ಉಬ್ಬಿ ಬರುತ್ತೆ. ಎಣ್ಣೆ ಜಾಸ್ತಿ ಆಯ್ತು ಅನ್ಕೋಬೇಡಿ, ಹಿಟ್ಟು ಎಣ್ಣೆನ ಅಬ್ಸರ್ವ್ ಮಾಡ್ಕೊಳಲ್ಲ. ಕಜಾಯ ಮಾಡ್ಬೇಕಾದ್ರೆ ಇದೇ ಎಣ್ಣೆ ತಗೊಂಡು ಕಜಾಯನ ತಟ್ಟಕ್ಕೆ ಯೂಸ್ ಮಾಡ್ಕೋಬಹುದು. ನೋಡಿ ಇವಾಗ ನೆಕ್ಸ್ಟ್ ಡೇ ಹಿಟ್ಟು ಯಾವ ರೀತಿ ಬಂದಿದೆ ಅಂತ. ಕನ್ಸಿಸ್ಟೆನ್ಸಿನಲ್ಲಿ ಸ್ವಲ್ಪ ಗಟ್ಟಿಯಾಗಿದೆ, ಕಜಾಯ ತಟ್ಟಕ್ಕೆ ಪರ್ಫೆಕ್ಟ್ ಆಗಿ ಬಂದಿದೆ. ಇವಾಗ ಎಣ್ಣೆನ ಒಂದು ಬೌಲ್ಗೆ ಹಾಕೊಂಡು ಹಿಟ್ಟನ್ನ ಒಂದು ದೊಡ್ಡ ಪ್ಲೇಟ್ಗೆ ಹಾಕೊಂಡು ಒಂದ್ಸಲ ನಾದ್ಕೊಳ್ತಾ ಇದ್ದೀನಿ. ನೋಡಿ ಹಿಟ್ಟು ಎಣ್ಣೆನ ಎಳ್ಕೊಂಡಿಲ್ಲ, ಪರ್ಫೆಕ್ಟ್ ಆಗಿದೆ. ಇವಾಗ ಕಜಾಯನ ತಟ್ಕೊಳ್ಳೋಣ. ನಿಮ್ಗೆ ಕಜಾಯ ಒಂದೇ ಸೈಜಿಗೆ ಬೇಕು ಅಂದ್ರೆ ನಿಮಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ಬಟ್ಲು ತಗೊಂಡು ಅದಕ್ಕೆ ನಾನ್ ತೋರಿಸಿರೋ ತರ ಪ್ಲಾಸ್ಟಿಕ್ ಇಲ್ಲ ಅಂದ್ರೆ ಬಟರ್ ಪೇಪರ್ ಹಾಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಕಜಾಯದ ಹಿಟ್ಟನ್ನ ಒಂದ್ ದೊಡ್ಡ ನಿಂಬೆ ಹಣ್ಣಿನ ಗಾತ್ರಕ್ಕಿಂತ ಸ್ವಲ್ಪ ಜಾಸ್ತಿನೇ ತಗೊಂಡು ತಿಕ್ಕಾಗಿ ತಟ್ಕೊಳ್ಳಿ. ಅಂದ್ರೆ ಸ್ವಲ್ಪ ದಪ್ಪಾಗಿನೇ ಮಂದವಾಗಿ ಕಜಾಯ ಉಬ್ಬಿ ಬರುತ್ತೆ. ಹಾಗೇನೆ ಒಳಗಡೆ ತುಂಬಾನೇ ಸಾಫ್ಟ್ ಆಗಿರುತ್ತೆ. ನೋಡಿ ನಾನು ಇಲ್ಲಿ ತೋರಿಸಿದ್ದೀನಲ್ಲ ಅದೇ ತರ ತಟ್ಕೊಳ್ಳಿ. ಕಜಾಯ ಮಧ್ಯದಲ್ಲಿ ಚೆನ್ನಾಗಿ ಬೇಯಲಿ ಅಂತ ಮಧ್ಯೆ ಒಂದು ತೂತ ಮಾಡ್ಕೊಳ್ತಾ ಇದ್ದೀನಿ. ಬೇಕು ಅಂದ್ರೆ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಬೇಡ. ನಾನು ತೋರ್ಸೋಕೆ ಒಂದ್ 4-5 ಈ ತರ ಮಾಡ್ಕೊಂಡೆ. ಕಜಾಯನ ಪೂರ್ತಿ ತಟ್ಕೊಳ್ಳೋ ಅಷ್ಟರಲ್ಲಿ ಎಣ್ಣೆ ಬಿಸಿಯಾಗಕ್ಕೆ ಇಟ್ಕೊಳ್ಳೋಣ. ನಾನಿಲ್ಲಿ ಒಂದು ಪ್ಯಾನ್ಗೆ ಎಣ್ಣೆ ಹಾಕೊಂಡು ಬಿಸಿ ಮಾಡ್ಕೊಳಕ್ ಇಟ್ಕೊಳ್ತಾ ಇದ್ದೀನಿ. ಬಟ್ಲು ಇಲ್ದೇನೇನು ನಾವು ಒಂದು ಹದಕ್ಕೆ ನಾವು ಕಜಾಯನ ತಟ್ಕೋಬಹುದು. ನೋಡಿ ಈ ತರ ಸ್ವಲ್ಪ ದಪ್ಪದಾಗಿ ತಟ್ಕೊಳ್ಳಿ. ನೋಡಿ ಇವಾಗ ಇಲ್ಲಿ ತೋರಿಸಿದ್ದೀನಲ್ಲ ಇಷ್ಟು ದಪ್ಪದಾಗಿರ್ಲಿ. ಈ ತರ ನಾವು ಕಜಾಯನ ಎಲ್ಲ ಹಿಟ್ಟನ್ನು ನಾನು ತಟ್ಕೊಂಡು ಒಂದ್ ಕಡೆ ಇಟ್ಕೊಂಡಿದೀನಿ. ಇವಾಗ ಎಣ್ಣೆ ಬಿಸಿ ಆದ್ಮೇಲೆ ಬೇಯಿಸ್ಕೊಳ್ಳೋಣ. ಇವಾಗ ಎಣ್ಣೆ ಬಿಸಿ ಆಗಿದೆ. ಒಂದೇ ಸಲ ಎಲ್ಲಾನು 3-4 ಹಾಕಬೇಡಿ. ಪ್ಯಾನ್ ಅಗ್ಲ ಇದ್ರೆ 2 ಹಾಕೊಂಡು ಮೀಡಿಯಂ ಫ್ಲೇಮ್ ಅಲ್ಲಿ ಕಡಿಮೆ ಉರಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಬಾಣ್ಲಿ ಚಿಕ್ಕದಿದ್ರೆ ಒಂದೊಂದೇ ಹಾಕೊಂಡು ಬೇಯಿಸ್ಕೊಳ್ಳಿ. ನೋಡಿ ಕಜಾಯ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಿದೆ ಅಂತ. ಇವಾಗ ನಿಧಾನಕ್ಕೆ 2 ಕಡೆ ಮಗಚ್ಕೊಂಡು ಬೇಯಿಸ್ಕೊಳ್ಳಿ. ಇನ್ನೊಂದ್ ಸ್ಪೂನ್ ಸಹಾಯದಿಂದ ಮಗ್ಗಿಸ್ಕೊತಾ ಇರಿ. ಅದು ಪೂರ್ತಿ 2 ಕಡೆ ಬೆಂದ್ಮೇಲೆ ಇನ್ನೊಂದ್ ಸ್ಪೂನ್ ಸಹಾಯದಿಂದ ಈ ತರ ಎಲ್ಲ ಎಣ್ಣೆನು ಚೆನ್ನಾಗಿ ನಿಧಾನಕ್ಕೆ ಪ್ರೆಸ್ ಮಾಡಿ ಎಣ್ಣೆ ಎಲ್ಲಾನು ಸೋರಿಸ್ಕೊಂಡು ಒಂದ್ ಜರಡಿಗೆ ಹಾಕೊಳ್ಳಿ. ಇದೇ ತರ ಮಿಕ್ಕಿರೋ ಎಲ್ಲ ಕಜಾಯನು ಬೇಯಿಸ್ಕೊಳ್ಳಿ. ನೋಡಿ ಕಜಾಯ ಬಂತರ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಿದೆ ಅಂತ. ಹಬ್ಬದ ಟೈಮಲ್ಲಿ, ಅದು ವಿಶೇಷವಾಗಿ ದೀಪಾವಳಿ ಅಥವಾ ಲಕ್ಷ್ಮೀ ಪೂಜೆಯಲ್ಲಿ
ಈ ಕಜ್ಜಾಯನ ಮಾಡೋ ಸಂಪ್ರದಾಯ ಇದೆ. ಹಬ್ಬ ಅಂತಾನೆ ಅಲ್ಲ, ಯಾವುದೇ ವಿಶೇಷ ಸಂದರ್ಭದಲ್ಲೂ ಈ ಸ್ವೀಟ್ ಮಾಡ್ಕೋಬಹುದು. ಯಾಕಂದ್ರೆ ಎಲ್ರಿಗೂ ಅಷ್ಟೊಂದು ಇಷ್ಟವಾದ ಸ್ವೀಟ್ ಇದಾಗಿದೆ. ಕೆಲವರು ಕಜ್ಜಾಯ ಮಾಡೋಕೆ ನೆಗ್ಲೆಕ್ಟ್ ಮಾಡ್ತಾರೆ, ಯಾಕಂದ್ರೆ ಪಾಕ ಸರಿಯಾಗಿ ಬರಲ್ಲ, ಕಜ್ಜಾಯ ಗಟ್ಟಿ ಆಗ್ಬಿಡುತ್ತೆ, ಪಾಕ ತೆಳುವಾಗ್ಬಿಡುತ್ತೆ, ಈ ತರ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತ ಮಾಡೋದೇ ಇಲ್ಲ. ಸರಿಯಾದ ಗೊತ್ತಿದ್ದವರು ಮಾತ್ರ ಕಜ್ಜಾಯ ಮಾಡ್ತಾರೆ. ನಾನಿಲ್ಲಿ ಹೇಳ್ಕೊಟ್ಟಿರೋ ರೀತಿನೇ ನೀವು ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ರೆ ಮೊದಲನೇ ಸಲ ಮಾಡಿದವರು ತುಂಬಾನೇ ಈಸಿಯಾಗಿ ಕಜ್ಜಾಯ ಮಾಡ್ಬೋದು. ಹೊರಗಿಂದ ಕ್ರಿಸ್ಪಿಯಾಗಿ ಒಳಗೆ ಸ್ಮೂತ್ ಆಗಿರೋ ಕಜ್ಜಾಯನ ತುಂಬಾ ಈಸಿಯಾಗಿನೇ ಎಲ್ಲರೂ ಮಾಡ್ಕೋಬಹುದು. ನೋಡಿ ಕಜ್ಜಾಯ ಬಂತರ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಿದೆ ಅಂತ. ಇವತ್ತು ನಾನ್ ಮಾಡಿರೋ ಈ ಕಜ್ಜಾಯ ರೆಸಿಪಿ ನಿಮ್ಗೆಲ್ಲ ಇಷ್ಟ ಆಗಿದೆ ಅನ್ಕೊಳ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಧನ್ಯವಾದಗಳು.